ಉಡುಪಿಯ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣದೇವರ ಪುನರ್ ಪ್ರತಿಷ್ಠಾಪನೆಯು ಶನಿವಾರ ನಡೆಯಿತು. ವೇದಮೂರ್ತಿ ಪುತ್ತೂರು ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರು ಗೋಪಾಲಕೃಷ್ಣ ಉಪಾಧ್ಯಾಯರ ಉಪಸ್ಥಿತಿಯಲ್ಲಿ ಇಂದ್ರಾಣಿ ಶ್ರೀ ಮುಖ್ಯ ಪುರಾಣದೇವರ ಪ್ರತಿಷ್ಠಾಪನೆಯನ್ನ ಬೆಳಗ್ಗೆ 6:48 ಮೀನಲಗ್ನ ಸಮಾವೃತದಲ್ಲಿ ಅಷ್ಟಬಂಧ ಸಹಿತ ಶ್ರೀ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು, ಮಹಾಪೂಜೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಪಾಲ್ಗೊಂಡು ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಗೆ ಸಾಕ್ಷಿಯಾದರು. ಅನೇಕ ಭಕ್ತರು ಮುಖ್ಯ ಪ್ರಾಣದೇವರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು. ಶನಿವಾರದಿಂದ ಆರಂಭವಾದ ಕಾರ್ಯಕ್ರಮಗಳು ಏಪ್ರಿಲ್ 7ರ ಮಂಗಳವಾರದ ತನಕ ಧಾರ್ಮಿಕ ಪೂಜಾ ವಿಧಿವಿಧಾನಗಳು, ಕಾರ್ಯಕ್ರಮಗಳು, ಮಹಾರಂಗ ಪೂಜೆ, ನಾಗದೇವರ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮಗಳು ನಡೆಯಲಿದ್ದು ಅನೇಕ ಗಣ್ಯರು, ಅಷ್ಟಮಠದ ಸ್ವಾಮೀಜಿಗಳು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಜಯಕರ ಶೆಟ್ಟಿ ಇಂದ್ರಾಳಿ ತಿಳಿಸಿದರು. ಕ್ಷೇತ್ರದ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ತಾಯಿಯನ್ನು, ಸ್ಥಳ ಸಾನ್ನಿಧ್ಯದ ಶ್ರೀ ಆಂಜನೇಯ ದೇವರು ಹಾಗೆ ನಾಗದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಅತ್ಯಂತ ಪುರಾತನ ಕ್ಷೇತ್ರವಾದ ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ ಸುಮಾರು 1500 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದ ಅತ್ಯಂತ ಸಾಮೀಪ್ಯದಲ್ಲಿ ಆಂಜನೇಯ ಗುಡಿ ಈಗಾಗಲೇ ಹೊಸದಾಗಿ ನಿರ್ಮಾಣವಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವ ಆಂಜನೇಯ ಗುಡಿಯ ನಿರ್ಮಾಣ, ಯಾಕಂದರೆ ಅದು ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿದ್ದು ಕಾನನದ ಮಧ್ಯೆ 5 ಸರೋವರಗಳ ಹತ್ತಿರ ಈ ಒಂದು ಗುಡಿ 800 ವರ್ಷಗಳ ಹಿಂದೆ ಅದು ನಿರ್ಮಾಣ ಮಾಡಿದರು. ಇವತ್ತು ಅದು ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿ ಹೋಗಿ ಹೊಸದಾಗಿ ಊರವರು, ಭಕ್ತರು, ದಾನಿಗಳೆಲ್ಲ ಸೇರಿಕೊಂಡು ಒಂದು ಉತ್ತಮ ರೀತಿಯ ಆಂಜನೇಯ ದೇವರ ಗುಡಿಯನ್ನು ಈಗಲೇ ನಿರ್ಮಾಣ ಆಗಿದೆ. ಇವತ್ತಿನ ದಿನ ಬೆಳಿಗ್ಗೆ 6 ಗಂಟೆಗೆ 6:30ಕ್ಕೆ ಸರಿಯಾಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ಮುಗಿದಿದೆ. ಅದೇ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ಈಗಾಗಲೇ ಜರುಗ್ತಾ ಇದೆ. ಅದರೊಂದಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4:30-5 ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗಲಿಕ್ಕಿದೆ. 5:30ಕ್ಕೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅದಮಾರು ಮಠದ ಕಿರಿಯ ಸ್ವಾಮೀಜಿಯವರು, ಪೇಜಾವರ ಮಠದ ಸ್ವಾಮೀಜಿಯವರು, ಸೋದೆ ಮಠದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅಲ್ಲದೆ ಅನೇಕ ಗಣ್ಯರು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅಭ್ಯಗತರಾಗಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ದಾಮೋದರ ಶರ್ಮಾ ಇವರು ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸುವವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದೊಂದಿಗೆ ನಾಳೆ ದಿನ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ,
ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಿರ್ಬೋದು, ಹಾಗೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು. ವಿಶೇಷವಾಗಿ ನಾಳೆ ಪಟ್ಲ ಸತೀಶ್ ಶೆಟ್ಟರ ನೇತೃತ್ವದ ಯಕ್ಷಗಾನ ಇದೆ. ವಿಶೇಷವಾಗಿ ಉತ್ತಮ ಕಲಾವಿದರನ್ನು ಹಾಕಿಕೊಂಡು ನಾಳೆ ಒಂದು ಉತ್ತಮ ರೀತಿಯ ಯಕ್ಷಗಾನ ಕಲೆಯನ್ನು ಹುರಿದುಂಬಿಸುವ ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಅವರಿಂದಲೂ ಯಕ್ಷಗಾನ ಪ್ರಸಂಗ ನಡೀಲಿಕ್ಕಿದೆ. ಹಾಗೆ 6 ತಾರೀಕು ಮತ್ತು 7 ತಾರೀಕು ನಾಗದೇವರ ಪ್ರತಿಷ್ಠಾ ಕಾರ್ಯಕ್ರಮ ಜರಗಲಿಕ್ಕಿದೆ. ದಿನಾಲೂ 4 ದಿನವೂ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸುಮಾರು 20ರಿಂದ 25 ಸಾವಿರ ಜನ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಅನ್ನಪ್ರಸಾದ, ಹಾಗೆ ಸಂಜೆ ಬೇರೆ ಬೇರೆ ಪ್ರಸಾದವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಿದೆ. ಎಲ್ಲ ಗೌರವಾನ್ವಿತ ವೀಕ್ಷಕ ಬಂಧುಗಳಲ್ಲಿ ಒಬ್ಬ ಇಂದ್ರಾಳಿ ಪರಿಸರದ ನಾಗರಿಕನಾಗಿದ್ದುಕೊಂಡು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾದ ನಾನು ಜಯಕರ್ ಶೆಟ್ಟಿ ಇಂದ್ರಾಳಿ ವಿನಂತಿ ಮಾಡೋದಿಷ್ಟೇ, ಅತ್ಯಂತ ಪವಿತ್ರ ಪಾವನವಾದ ಈ ಕ್ಷೇತ್ರಕ್ಕೆ ಬನ್ನಿ, ದೇವರ ದರ್ಶನ ಪಡೆದುಕೊಳ್ಳಿ, ನಿಮ್ಮ ಎಲ್ಲ ಇಷ್ಟಾರ್ಥವನ್ನು ನೆರವೇರಿಸುವ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳುತ್ತಾ